ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ, ಡಿ.ಕೆ. ಶಿವಕುಮಾರ್ ಪದಗ್ರಹಣ, ಸಚಿವರ ಖಾತೆ ಕಗ್ಗಂಟು, ಸಂಪುಟ ವಿಸ್ತರಣೆ ಚರ್ಚೆ, ಇದೆಲ್ಲದರ ನಡುವೆ ಬಿಡದಿ ಟೌನ್ಶಿಪ್ ಅಷ್ಟಾಗಿ ಸುದ್ದಿನೇ ಆಗ್ತಾ ಇಲ್ಲ. ಇವತ್ತು ಬಿಡದಿ ಟೌನ್ಶಿಪ್ ಬಗ್ಗೆನೇ ಮಾತಾಡೋಣ. ಯಾಕೆ ರೈತರ ವಿರೋಧ? ಸಿಎಂ ಹೇಳೋದೇನು, ವಿಪಕ್ಷಗಳ ನಾಯಕರು ಹೇಳೋದೇನು? ರೈತರ ವಿರೋಧದ ಮಧ್ಯೆ ಯೋಜನೆ ಮಾಡೇ ಬಿಡ್ತಾರೆ ಡಿ.ಕೆ. ಅವರು. ಈ ಯೋಜನೆ ಇಂಪಾರ್ಟೆಂಟಾ ಅಥವಾ ಬಿಡದಿ ರೈತರ ಬದುಕು ಇಂಪಾರ್ಟೆಂಟಾ? ಈ ಯೋಜನೆಯಿಂದ ಉದ್ಯೋಗ ಸೃಷ್ಟಿ ಆಗ್ತಾವ? ಮೊದಲು ಯೋಜನೆ ಬಗ್ಗೆ ಮಾತಾಡೋಣ, ಆಮೇಲೆ ರಾಜಕೀಯ ನಾಯಕರ ಪರ ವಿರೋಧ ಯಾಕೆ ಚರ್ಚೆ ಮಾಡೋಣ. ಬಿಡದಿ ಟೌನ್ಶಿಪ್ ಅಂದ್ರೆ ಏನು? ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ 2006ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಈ ಯೋಜನೆಗೆ ನಿರ್ಧಾರ ಮಾಡಲಾಯಿತು. ಬಿಡದಿಯ ಒಟ್ಟು 25 ಗ್ರಾಮಗಳ 9,600 ಎಕರೆ ಭೂಮಿ ವಶಪಡಿಸಿಕೊಳ್ಳುವಂಥ 18,133 ಕೋಟಿ ಮೌಲ್ಯದ ಯೋಜನೆ. ಯೋಜನೆಯಲ್ಲಿ ಪ್ರಮುಖವಾಗಿ 2,000 ಎಕರೆಗೂ ಹೆಚ್ಚು ಜಾಗ ಎಐ ಕೈಗಾರಿಕೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಘಟಕಕ್ಕೆ ಮೀಸಲಿಡಲಾಗಿದೆ. ಇದರಿಂದಲೇ ಕನಿಷ್ಠ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ. ಈಗಾಗಲೇ ರೈತರ ವಿರೋಧದ ಮಧ್ಯೆ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಾಡೇರಹಳ್ಳಿ ಗ್ರಾಮದ 518 ಎಕರೆ ಭೂಮಿ ವಶಪಡಿಸಿಕೊಳ್ಳಿಕ್ಕೆ ಅಧಿಸೂಚನೆ ಹೊರಡಿಸಿದೆ. ವೀಕ್ಷಕರೇ, ಇದು ಬಿಡದಿ ಟೌನ್ಶಿಪ್ ಯೋಜನೆ. ಹಾಗಿದ್ರೆ ನಿಮ್ಮೆದುರು 3 ವಾದ ಇಡ್ತೀನಿ, ನೀವೇ ನಿರ್ಧಾರ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ. ಮೊದಲು ರೈತರ ವಾದ. ಸರ್ಕಾರ ಹೇಳೋದೇನು? ಅದು ಕೃಷಿ ಭೂಮಿಯೇ ಅಲ್ಲ ಅಂತ ಹೇಳ್ತಾರೆ. ಆದರೆ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೀನಿ, ನಿಮ್ಮ ಒಬ್ಬ ಸಚಿವರನ್ನ ಬಿಡದಿಗೆ ಕಳಿಸ್ಕೊಡಿ. ಯಾವ ಬೆಳೆ ಇದೆಯಾ ಅಥವಾ ಅಲ್ಲಿ ಬೆಳೆ ಇಲ್ವಾ ಒಂದು ಸಲ ನೋಡ್ಲಿ. ಈ ಭಾಗದಲ್ಲಿ ಲಕ್ಷಾಂತರ ಅಡಿಕೆ, ತೆಂಗು, ಬಾಳೆ ಬೆಳೆಗಳಿವೆ. ಈ ಯೋಜನೆ ಆದರೆ ಕನಿಷ್ಠ ಅಂದ್ರು 2 ಲಕ್ಷ ಮರ ಕಡಿಬೇಕಾಗತ್ತೆ. ರೈತರ ಪ್ರಮುಖವಾದ ಏನು? ಈ ಭಾಗದಲ್ಲಿ ಹೈನುಗಾರಿಕೆಯೇ ಆಧಾರ. ನಿತ್ಯ 20,000 ಲೀಟರ್ ಹಾಲು ಅಂದ್ರೆ ತಿಂಗಳಿಗೆ 6 ಲಕ್ಷ ಲೀಟರ್ಗೆ ಈ ಭಾಗದಿಂದ ಕಳಿಸ್ತಾ ಇದ್ದೀವಿ. ಸರ್ಕಾರ ಇದನ್ನ ಗಮನಿಸ್ತಾನೆ ಇಲ್ಲ. ಅದು ಕೃಷಿ ಭೂಮಿಯೇ ಅಲ್ಲ ಅಂದ್ರೆ ಇಲ್ಲಿ ಹೈನುಗಾರಿಕೆ ಹೇಗೆ ಆಗ್ತಿದೆ? ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಈ ಭಾಗದಲ್ಲಿ ಎಲ್ಲರೂ ಚಿಕ್ಕ ಹಿಡುವಳಿದಾರರು. ಪ್ರತಿ ರೈತರಿಗೆ 1 ಎಕರೆ 2 ಎಕರೆ ಭೂಮಿ ಇದೆ. ಈ ಭೂಮಿ ಕಳ್ಕೊಂಡು ರೈತರು ಏನ್ ಮಾಡಬೇಕು? ಓದಿಲ್ಲ, ಬರ್ದಿಲ್ಲ, ಮುಂದೆ ಅವರ ಜೀವನ ಹೇಗೆ? ರೈತರು ಭೂಮಿ ನಂಬಿಯೇ ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರ 1 ಎಕರೆಗೆ 2 ಕೋಟಿ ಕೊಡಬಹುದು, ಆದ್ರೆ 10 ವರ್ಷ ಹೋದ್ರೆ ಅದೇ ಭೂಮಿಗೆ 10 ಕೋಟಿ ಆಗಿರುತ್ತೆ ಅಲ್ವಾ? ಭೂಮಿ ನಂಬ್ಕೊಂಡು ರೈತರು ಜೀವನ ಮಾಡ್ತಾ ಇದ್ದಾರೆ. 2 ಕೋಟಿ ಅಲ್ಲ, ಎಕರೆಗೆ 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ ಅನ್ನೋದು ರೈತರ ವಾದ. ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳೋದೇನು? ನೋಡಿ, ಇದು ನಮ್ಮ ಯೋಜನೆ ಅಲ್ಲ, ಕುಮಾರಸ್ವಾಮಿ ತಂದಂಥ ಯೋಜನೆ. ಅದನ್ನ ನಾವು ಜಾರಿ ಮಾಡ್ತಿದೀವಿ ಅಷ್ಟೇ. ಇದರಲ್ಲಿ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಏನಿಲ್ಲ. ಅಲ್ಲಿ ಎಐ ಕೈಗಾರಿಕೆಗಳು ಬರ್ತಿವೆ, ಕೋಟಿ ಕೋಟಿ ಬಂಡವಾಳ ಹೂಡಿಕೆ ಆಗ್ತಾ ಇದೆ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಗ್ತಿವೆ. ನಾನು ಮೊನ್ನೆ ಮೋದಿ ಭೇಟಿ ಆದಾಗಲೂ ಟೌನ್ಶಿಪ್ ಬಗ್ಗೆ ಹೇಳಿದೆ. ಮೋದಿ ಖುಷಿಯಾದ್ರು. ನಾವು ಟೌನ್ಶಿಪ್ ಮಾಡ್ತಿದೀವಿ, ನೀನು ಟೌನ್ಶಿಪ್ ಮಾಡು ಅಂದ್ರು. ಕೆಲವು ರೈತರು ವಿರೋಧ ಮಾಡ್ತಾ ಇದ್ದಾರೆ. 90% ರೈತರು ಭೂಮಿ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. 1 ಎಕರೆಗೆ 2 ಕೋಟಿ ದುಡ್ಡು ಕೊಡ್ತಿದ್ದೇವೆ. ಅವರ ಜಮೀನಿನಲ್ಲಿ ಬೆಳೆ ಇದ್ದದಕ್ಕೆ ಅದಕ್ಕೂ ಪರಿಹಾರ ಕೊಡ್ತಿದ್ದೀವಿ. ರೈತರು ಕೂಡ ಒಪ್ಕೊಂಡಿದ್ದಾರೆ. ಅದೇ ರಾಜಕೀಯ ಕಾರಣಕ್ಕೆ ವಿಪಕ್ಷಗಳ ವಿರೋಧ ಅನ್ನೋದು ಸಿಎಂ ವಾದ. ವೀಕ್ಷಕರೇ, ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳೋದೇನು? ಹೌದು, ನಾನು ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಮುಂದಾಗಿದ್ದು ನಿಜ. ಅವತ್ತು ಕೂಡ ರೈತರು ಭಾರಿ ಪ್ರತಿಭಟನೆ ಮಾಡಿದ್ರು. ಯೋಜನೆಯಿಂದ ಲಾಭಕ್ಕಿಂತ ನಷ್ಟವೇ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯ ಅವತ್ತು ಸದನದಲ್ಲಿ ಫಲವತ್ತಾದ ಭೂಮಿ ಅದು, ಅಲ್ಲಿ ತೆಂಗು, ಬಾಳೆ, ಅಡಿಕೆ ಇದೆ, ಅದನ್ನ ನಾಶಪಡಿಸ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಅವತ್ತು ನಾನು ರೈತರ ವಿರೋಧ ಕಾರಣಕ್ಕೆ ಯೋಜನೆಯನ್ನ ಜಾರಿ ಮಾಡದೆ ಹಿಂದೆ ಸರಿದೆ. ಅವತ್ತು ಈ ಯೋಜನೆಗೆ ವಿರೋಧ ಮಾಡಿದ್ದಂಥ ಸಿದ್ದರಾಮಯ್ಯ ಈಗ್ಯಾಕೆ ಸುಮ್ಮನಿದ್ದಾರೆ? ಈ ಯೋಜನೆ ಆಗ್ಲಿಕ್ಕೆ ನಾನು ಬಿಡಲ್ಲ, ರೈತರ ಪರ ಇದೇನೆ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ನಿನ್ನೆ ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಒಂದು ಸವಾಲು ಹಾಕಿದ್ರು. ಬಿಡದಿ ಟೌನ್ಶಿಪ್ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಆಹ್ವಾನ ನೀಡಿದ್ರು. ನಿನ್ನೆ ಸಂಜೆ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಪತ್ರ ಬರೆದ್ರು. ನಾನು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀನಿ, ಜೂನ್ 26 ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿದ್ರು. ಇದಾದ ಬಳಿಕ ಕುಮಾರಸ್ವಾಮಿ ಕೂಡ ಪತ್ರ ಬರೆದ್ರು. ಜೂನ್ 26ಕ್ಕೆ ನನಗೆ ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ, ಹೀಗಾಗಿ ಅವತ್ತು ನಾನು ದೆಹಲಿಯಲ್ಲಿ ಇರ್ತೇನೆ. ಹೀಗಾಗಿ ಜೂನ್ 27 ಬೆಳಗ್ಗೆ 11 ಗಂಟೆಗೆ ಬಿಡದಿ ಅಥವಾ ಬೈರಮಂಗಲಕ್ಕೆ ಬನ್ನಿ, ಅಲ್ಲಿಯೇ ರೈತರ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆ ಮಾಡೋಣ. ಯಾರು ಸರಿ ಯಾರು ತಪ್ಪು ಅಂತ ರೈತರೇ ನಿರ್ಧಾರ ಮಾಡಲಿ ಅಂದ್ರು. ಇಬ್ರು ನಾಯಕರಿಗೂ ನನ್ನದೊಂದು ಸಲಹೆ, ಇಬ್ಬರೂ ನಾಯಕರು ರೈತರೊಂದಿಗೆ ಕೂತ್ಕೊಳ್ಳಿ,
ಕುಮಾರಸ್ವಾಮಿ ಯೋಜನೆ ತಂದಿದ್ದು ತಪ್ಪಲ್ಲ, DK ಶಿವಕುಮಾರ್ ಜಾರಿ ಮಾಡಲಿಕ್ಕೆ ಹೊರಟಿದ್ದು ತಪ್ಪಲ್ಲ. ಆದರೆ ರೈತರನ್ನ ವಿಶ್ವಾಸಕ್ಕೆ ಪಡೆಯದೆ ಜಾರಿ ಮಾಡಲಿಕ್ಕೆ ಹೊರಟಿದ್ದು ತಪ್ಪು. ರೈತರ ಎದುರೇ ಇಬ್ಬರು ನಾಯಕರು ಸಮಾಲೋಚನೆ ಮಾಡಿ ಆಗ ನೀವೇ ರೈತರ ಹಿತ ಮುಖ್ಯ, ಯೋಜನೆ ಬೇಡ ಅಂತ ಹೇಳ್ತೀರಾ. ಇಬ್ಬರು ನಾಯಕರು ಸ್ವಪ್ರತಿಷ್ಠೆ ಮಾಡಿಕೊಳ್ಳದೆ ಒಂದೆಡೆ ಕೂತು ಚರ್ಚೆ ಮಾಡಿ ರೈತರ ಭೂಮಿ ಉಳಿಸ್ಕೊಡಿ. ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥನೆ ಬರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಅದು ಕೃಷಿ ಭೂಮಿ ಅಲ್ಲ, ಅಲ್ಲಿ ಯಾರು ಬೆಳೆಗಳನ್ನೇ ಬೆಳೀತಾ ಇಲ್ಲ ಅಂತಾರೆ. ಇದು ಸರಿನಾ ಹೇಳಿ? ಅಲ್ಲಿ ರೈತರೇ ಇಲ್ಲದಿದ್ದಿದ್ರೆ ಪ್ರತಿ ತಿಂಗಳು 6 ಲಕ್ಷ ಲೀಟರ್ ಹಾಲು ಹೇಗೆ ಆಗ್ತಾರಲ್ವಾ? ಬಿಡದಿ ಈ ಭಾಗದಲ್ಲಿ ರೈತ ಮಹಿಳೆಯರು ಹೈನುಗಾರಿಕೆ ನಡೆಸ್ತಾ ಇದ್ದಾರೆ. ಈ ಭೂಮಿ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಸುಖ ಸುಮ್ಮನೆ ಟೀಕೆ ಮಾಡದೆ ರೈತರ ಬೆನ್ನಿಗೆ ನಿಲ್ಲಿ. ಅವತ್ತು ಸಿದ್ದರಾಮಯ್ಯ ಇದು ಫಲವತ್ತಾದ ಭೂಮಿ, ಇಲ್ಲಿ ಟೌನ್ಶಿಪ್ ಮಾಡೋದು ಬೇಡ ಅಂದಿದ್ರು. ಈಗ ಯಾಕೆ ಸಿದ್ದರಾಮಯ್ಯ ಸೈಲೆಂಟ್ ಇದ್ದಾರೆ? ಈಗಲೂ ಸಿದ್ದರಾಮಯ್ಯ ರೈತರ ಜೊತೆಗೆ ನಿಲ್ಲಿ. ಈಗಲೂ ಸರ್ಕಾರಕ್ಕೆ ಕಾಲಾವಕಾಶ ಇದೆ. ಟೌನ್ಶಿಪ್ ಮಾಡಬೇಕಾ ಬೇಡವಾ ಅಂತ ತಿಳ್ಕೊಳ್ಳೋಕ್ಕೆ ತಜ್ಞರ ಸಮಿತಿ ಮಾಡಿ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಿ ಅಂತ ರೈತರು ಹೇಳಿದರೆ ಟೌನ್ಶಿಪ್ ಮಾಡಲಿ. ಒಂದು ವೇಳೆ ಅಲ್ಲಿನ ರೈತರು ನಮಗೆ ಟೌನ್ಶಿಪ್ ಬೇಡ, ಮಾಡೋದು ಬೇಡ ಅಂತ ರೈತರು ಹೇಳಿದರೆ ಟೌನ್ಶಿಪ್ ಬೇಡ ಅಲ್ವಾ? ಅದು ಬಿಟ್ಟು ಕುಮಾರಸ್ವಾಮಿ DK ಶಿವಕುಮಾರ್ ಪತ್ರ ಬರೆಯೋದು, DK ಶಿವಕುಮಾರ್ HDKಗೆ ಪತ್ರ ಬರೆಯೋದು ಬೇಡವೇ ಬೇಡ. ಜನರಿಗೂ ಗೊತ್ತು ಇಬ್ಬರು ಬಹಿರಂಗ ಮಾಡಲ್ಲ ಅಂತ. ಹೀಗಾಗಿ ಬಿಡದಿ ರೈತರಿಗೆ ಅನ್ಯಾಯ ಮಾಡಬೇಡಿ. ರೈತರು ಹೇಳಿದಂತೆ ಟೌನ್ಶಿಪ್ ಕೈ ಬಿಡಿ. ಈಗ ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ನೋಂದಣಿ ಬಗ್ಗೆ ಮಾತಾಡ್ತಾರೆ, ಆದರೆ ಒಂದೇ ಒಂದು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ. RSS ಕಚೇರಿಗೆ ಹೋಗ್ತೀನಿ ಅನ್ನೋ ಖರ್ಗೆ ಸಾಹೇಬರು ಬಿಡದಿ ರೈತರನ್ನ ಭೇಟಿಯಾಗಿ ಒಂದು ಸಲ ಕಷ್ಟ ಆಲಿಸ್ಲಿ. ನಾನು ಬಿಡದಿ ಟೌನ್ಶಿಪ್ ಯೋಜನೆ ತಪ್ಪು ಅನ್ನಲ್ಲ. ಟೌನ್ಶಿಪ್ ಆಗಬೇಕು, ಕೈಗಾರಿಕೆಗಳು ಬೇಕು, ಯುವಕರಿಗೆ ಉದ್ಯೋಗಗಳು ಸಿಗಬೇಕು. ಆದರೆ ಬಿಡದಿ ಅಂತಹ ಫಲವತ್ತಾದ ಭೂಮಿಯಲ್ಲಿ ಟೌನ್ಶಿಪ್ ಮಾಡಬೇಡಿ. ಸಾವಿರಾರು ರೈತರ ಕುಟುಂಬಗಳು ಭೂಮಿ ನಂಬಿಯೇ ಬದುಕ್ತಾ ಇದೆ. ಅದೇ ಭಾಗದಲ್ಲಿ ಈಗಾಗಲೇ ವಶಪಡಿಸಿಕೊಂಡಂತಹ ಭೂಮಿ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಅದೇ ಭಾಗದಲ್ಲಿ ಟೌನ್ಶಿಪ್ ಮಾಡಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ 400ಕ್ಕೂ ಅಧಿಕ ರೈತರು ಪತ್ರ ಬರೆದಿದ್ದಾರೆ. ಅದೇ ಸರ್ಕಾರ ಉತ್ತರ ನೀಡಿಲ್ಲ. ಹೀಗಾಗಿ ಟೌನ್ಶಿಪ್ ಬೇಡ. ರೈತರ ಬದುಕು, ಪರಂಪರೆ, ಜೀವ ಉಳಿಸಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.